दुष्काळाच्या मुद्द्यावर सरकार दुर्लक्ष करत असल्याचा भाजपकडून करण्यात आलेल्या आरोपांना मंत्री सतीश जारकिहोळी यांनी प्रत्युत्तर दिले. संपूर्ण राज्याचा दौरा करून दुष्काळी परिस्थितीचा आढावा घेण्यात आला असून बेळगाव जिल्ह्यातील यरगट्टी, सौंदत्ती आणि रामदुर्ग तालुक्यांचा दुष्काळग्रस्त तालुके म्हणून समावेश करण्यात आला आहे. दुष्काळी परिस्थितीवर आवश्यक ती कार्यवाही सुरू असल्याचे त्यांनी सांगितले. मंगळवारी बेळगाव येथे पत्रकारांशी बोलताना सतीश जारकिहोळी म्हणाले की आज मुख्यमंत्र्यांसोबत होणाऱ्या व्हिडिओ कॉन्फरन्सिंगमध्ये प्रशासनातील सुधारणांबाबत चर्चा होणार आहे. ಕೆಲವೊಬ್ಬರು ಉಳಿದಿರಬಹುದು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಇರೋದು ಮೂರೇ ತಾಲೂಕು ಡಿಪೆಂಡ್ ಮಾಡಿದ್ದಾರೆ. ಯರಗಟ್ಟಿ, ರಾಮದುರ್ಗ, ಸವದತ್ತಿ ಮಾತ್ರ ಮೂರೇ. ಮಿಕ್ಕಿದೆಲ್ಲ ಯಾವುದು ಹೊರಗಲ್ಲಿ ಆಗ್ತಿ ಹೋಗ್ಬೇಕಲ್ಲ, ಇವು ಮೂರ್ಕ ವಿಸಿಟ್ ಮಾಡಬೇಕು. ಈಗ ಸಿಎಂ ಜೊತೆ ಸುಮಾರು ಭೇಟಿ ಏನೇನು ತಯಾರಿ ಅಂದ್ರೆ ಏನೇನು ಬೇಡಿಕೆ ಬೆಳಗಾವಿ ಜಿಲ್ಲೆಯಿಂದ ಏನು ಅಂತ ಏನಾದ್ರು ರೆಡಿಯಾಗಿ ಇವೆಲ್ಲ ಬೇಡಿಕೆ ಅಲ್ಲ, ಆಡಳಿತ ಸುಧಾರಣೆ ಆಗ್ತದೆ. ಹೆಂಗ್ ಕೆಲಸ ಮಾಡಬೇಕು, ಹೆಂಗ್ ಜನರು ಇರಬೇಕು, ಅದ್ರಲ್ಲಿ ಬೇಡಿಕೆ ಬಂದ್ರೆ ಬರ್ಬೋದು. ಆದ್ರೆ ಮುಖ್ಯವಾಗಿ ಈಗ ಹೆಂಗೆ DC ಗೆ SP ಗೆ ಕರೆದ ಅಲ್ಲೇ ಮಾಡ್ತಾರಲ್ಲ, ಯಾವ್ದು ಬಂದ್ ಮಾಡ್ಸೋದು ಸ್ವಲ್ಪ ಐತನ ಹೋಗಲಿ. ಆ ರೀತಿ ಆಡಳಿತ ಚುರುಕುಗೊಳಿಸೋದಿಲ್ಲ. ಯಾರು ಬಂದ್ರು ಬರ್ಬೋದು. ಆಯಾ ಜಿಲ್ಲೆದು ನಮ್ಮ ಜಿಲ್ಲೆದು ಏನ್ರ ಇಂಪಾರ್ಟೆಂಟ್ ಇದ್ರ ಅದು ಬೇಕಾದ್ರೆ ಈಗ ನೋಡ್ರಿ DC ಅವ್ರು ಏನ್ ಲಿಸ್ಟ್ ಮಾಡಿದಾರೆ ಚೆಕ್ ಮಾಡ್ತೀವಿ. ಆ ಸಂದರ್ಭ ಬಂದಾಗ ಯಾವ್ದು ಇದ್ದಾಗ ಗಮನಕ್ಕೆ ತರ್ತಾರೆ. ಸರ್, ಅಧಿವೇಶನ ಆರಂಭ ಆಗ್ತಾ ಇದೆ, ಖಾತೆಗಳ ಹಂಚಿಕೆ ಆಗಿದೆ, ಯಾವಾಗ ಅನ್ನೋ ಪ್ರಶ್ನೆ ಅದು ಮಾಡ್ತಾರೆ. 13 ಒಳಗೆ ಮಾಡ್ಲೇಬೇಕು, ಮಾಡ್ತಾರೆ. 2 ತಿಂಗಳು ಸೋಮವಾರ ಏನ್ ಏನಾದ್ರು ಗೊಂದಲ ಆಗ್ತಾ ಇದೆ ಅಂದ್ರೆ ಹೆಂಗ್ ಸರ್? ಏನ್ ಸಮಸ್ಯೆ ಆಗ್ತಾ ಇದೆ? ಗೊಂದಲ ಏನಿಲ್ಲ, ಗೊಂದಲ ಅಂತ ಇಲ್ವೇ ಇಲ್ಲ. ಮಾಡ್ಲೇಬೇಕು, ಮಾಡತ್ತಾರೆ. ಅದೇ ಪ್ರಶ್ನೆ ಮಾಡ್ಲೇಬೇಕಲ್ಲ. ಈಗ 13 ಒಳಗೆ ಮಾಡಬೇಕಪ್ಪ. ಸಚಿವರ ಆಯ್ಕೆಗೆ 2 ತಿಂಗಳಾದ್ರು ಇದಕ್ಕೆ ಇನ್ನೂ ಎಷ್ಟು ದಿನ ಬೇಕು ಅನ್ನೋಂಥದ್ದು. ಇದಕ್ಕಂತೆ ಡೆಡ್ಲೈನ್ ಇದಲ್ಲ. 13 ಒಳಗಂತೆ ಪ್ರಶ್ನೆ ಮಾಡಲ್ಲ. 13 ಒಳಗೆ ಮಾಡ್ಲೇಬೇಕು. ಅಂದ್ರೆ ನಿನ್ನೆ ಆಗತ್ತೆ ಅಂತ ಹೇಳಿ ಎಲ್ಲಾರು ಅನ್ಕೊಂಡಿದ್ರು. ಕೊನೆ ಕ್ಷಣಕ್ಕೆ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ರೆ ಈಗ 2 ದಿನ ಆಗೋದ ಅಂತ ಹೇಳಿ. ಸರ್, 2 ದಿನ ಬಿಟ್ರೆ ಅದ್ರ ತಯಾರಿ ಮಾಡ್ಕೊಳ್ಬೇಕಲ್ಲ. ಅದು ಇದ್ರ ಬಗ್ಗೆ ಇಲಾಖೆ ತಿಳ್ಕೊಳ್ಬೇಕು, ಉತ್ತರ ಕೊಡ್ಬೇಕು. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರದಿಂದ. ಈಗಿಲ್ಲ, ಈಗ 2 ವರ್ಷನಾಗ ಏನ प्रश्नोत्तर ಇಲ್ಲ. ಏನಿದ್ರು 17 मंत्र्यांमध्ये फेरबदल होणार असल्याच्या चर्चेबाबत विचारले असता याबाबत मला माहिती नाही, अशी परिस्थिती उद्भवणार नाही, असे सतीश जारकिहोळी यांनी स्पष्ट केले. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.